ನೀವು ಗೊತ್ತಿಲ್ಲ, ಈ ಮಂತ್ರಿ ಇದಕ್ಕೆ ಇನ್ವಾಲ್ವ್ ಆಗವ್ರೆ, ಈ ಕೆಪಿಎಸ್ಸಿ ಬೀದಿಲ ಅರ್ಥ ಏನು? ಯಾವ ರೀತಿ ಇನ್ವಾಲ್ವ್ಮೆಂಟ್ ಐತೆ ಗೌರ್ಮೆಂಟ್ ಅಲ್ಲಿ ಅಂತ ಬಾಲಕೃಷ್ಣ ಅವರೇ, ಗೌರ್ಮೆಂಟ್ ನಾನು ಸದಾ ಕಡ್ರಿ ಮಾತಾಡ್ದಲ್ಲ ಇದು ಮಂತ್ರಿಗಳಿಗೆ ಶಕ್ತಿ ಇಲ್ವಾ? ಶಿವಲಿಂಗೌಡ್ರೆ, ಮಾನ್ಯ ಅಧ್ಯಕ್ಷರೇ, ಚರ್ಚೆ ಸ್ವಲ್ಪ ದಾರಿ ಚರ್ಚೆ ಸ್ವಲ್ಪ ದಾರಿ ತಪ್ತಾ ಇದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ತಮ್ಮ ಅಲಿಗೇಷನ್ ಮಾಡುವಾಗ ಅವ್ರಿಗೆಲ್ಲ ಅರ್ಥ ಆಗಿದ್ದು ಇವರು ಸರ್ಕಾರದ ವಿರುದ್ಧ ಈ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಅಂತ. ಅದನ್ನು ಅವರು ಸ್ಪಷ್ಟ ಮಾಡ್ತಾ ಹೇಳಬೇಕಾಗಿತ್ತು. ಲೋಕಸೇವಾ ಆಯೋಗ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆ ಕಾರಣಕ್ಕೆ ನಾನು ಮೊದಲೇ ಹೇಳಿದೆ, ನಾವೆಲ್ಲರೂ ಜವಾಬ್ದಾರಿಯಿಂದ ಇರೋಣ, ಜನರಲೈಸ್ ಮಾಡಬೇಡಿ ಅನ್ನೋ ಒಂದು ಮಾತ್ರ ನಂದು ವಿನಂತಿ. ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಇದು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಅವರಿಗೆ ಇಲ್ಲಿ ಬಂದು ಡಿಫೆಂಡ್ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲದೇ ಇರೋದ್ರಿಂದ ತಾವು ಸ್ಪೆಸಿಫಿಕ್ ಆಗಿ ಏನು, ಯಾಕಂದರೆ ಅಧ್ಯಕ್ಷರು ನಿಮಗೆ ಪರವಾನಗಿ ಕೊಟ್ಟಿದ್ದಾರೆ, ನೀವು ಹೇಳ್ರಿ. ಆದರೆ ಸರ್ಕಾರದ ಪಾತ್ರ ಏನಾದ್ರು ನೀವು ಸ್ಪೆಸಿಫಿಕ್ ಆಗಿ ಹೇಳ್ರಿ. ಅದಕ್ಕೆ ನಾವು ಹೀಗೆ ಒಬ್ಬೊಬ್ಬರು ಅಲ್ಲಿ ಮಾತಾಡಾಗ್ತದೆ. ಅಲ್ಲಿ ಕೆಲವು ಸ್ಯಾಂಪಲ್, ಅಲ್ಲಿ ಕೆಲವು ಸ್ಯಾಂಪಲ್ ಕೂತ್ಕೊಳ್ಳಿ. ಈಗ ನಿಮ್ಮ ಸರ್ಕಾರ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲ, ಯಾವ ಸರ್ಕಾರ ಇದ್ದಾವನು ಕೆಪಿಎಸ್ಸಿ ಭ್ರಷ್ಟಾಚಾರ ಉತ್ತರ ಕೊಡಿ. ಮಂತ್ರಿ ಮಾತಾಡ್ಲಿ ಅವರು ನೀವ್ ಯಾಕೆ ಮಾಡ್ತಾ ಇರೋದು ಕೆಪಿಎಸ್ಸಿ. ಆಯ್ತು, ನೀವ್ ಯಾಕೆ ಮತ್ತೆ ಮಾತಾಡಿವ್ರೆ. ನೀವ್ಯಾಕೆ ಬೆನ್ನು ನೋಡ್ಕೊಳಕತ್ತೀರಿ ಕುಂಬಳಕಾಯಿ ಅಂದ್ರೆ? ನಾವು ಎಚ್ ಕೆ ಪಾಟೀಲ್ ಬಗ್ಗೆ ಆರೋಪ ಮಾಡಿಲ್ಲ, ಯಾವುದೇ ಮಂತ್ರಿಗಳ ಬಗ್ಗೆ ಆರೋಪ ಮಾಡಿಲ್ಲ. ನಮ್ಮ ಮಾನ್ಯ ವಿರೋಧ ಪಕ್ಷದವರು ಕೆಪಿಎಸ್ಸಿಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರದ ಹಗರಣ ಬಗ್ಗೆ ಮಾತಾಡಕತ್ತಾರೆ. ಅವರು ಕಾಂಗ್ರೆಸ್ ಎಚ್ ಕೆ ಪಾಟೀಲ್ ಹೆಸರು ತಗೊಂಡಿಲ್ಲ, ಏನಾದ್ರು ದಿವಸಕ್ಕೊಂದೊಂದು ಹೇಳ್ತಾ ಇರ್ತಾರೆ. ಎಂತ ಮಾಡೋದಕ್ಕೆ ಕೇಳಿ ಕೇಳಿ ಸಾಕಾಗಿದೆ ನಮ್ಗೆ. ನೀವು ಮಾತಾಡಿಗೆ ಲಘುವಾಗಿ ಚರ್ಚೆ ಆಗೋದು ಬೇಡ ಅನ್ನೋ ಅಷ್ಟೇ ಮಾತ್ರ ನನ್ನ ವಿನಂತಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಈ ಸಂಸ್ಥೆ ಬಗ್ಗೆ ಮಾತನಾಡುವಾಗ ಗಂಭೀರವಾಗಿ ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ ಹೇಳಿ ಅಂತ ಮಾತ್ರ ಹೇಳಿದ್ದೇನೆ. ನೀವು ಚಾರ್ಜಸ್, ಯಾಕಂದ್ರೆ there is no immunity. I know for certain that there is no immunity, but our own rules say that who is not able to defend himself, we must be careful. ಅದು ಮಾತ್ರ ನಾ ಅವ್ರಿಗೆ ಹೇಳೋದಕ್ಕೆ. ಸರ್, ತಾವು ಈ ಸದನದಲ್ಲಿದ್ರಿ, ಇದೇ ಸದನದಲ್ಲಿ ಇಂಥ ಸಂಸ್ಥೆಗಳ ಬಗ್ಗೆ ಹಿಂದೆ ಅನೇಕ ಚರ್ಚೆಗಳು ನಡೆದಿದ್ದಾವೆ. ಉದಾಹರಣೆಗೆ ತಾವು ಇದ್ರಿ, ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟಿನ ವ್ಯವಹಾರಗಳ ಬಗ್ಗೆಯೂ ಇಲ್ಲಿ ಚರ್ಚೆ ನಡೆದಿದೆ. ಅವರು ಬಂದೇನು ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ರಮೇಶ್ ಕುಮಾರ್ ಅವರು ಆ ಪೀಠದಲ್ಲಿದ್ರು, ಅವಕಾಶ ಮಾಡಿಕೊಟ್ರು. ನಮ್ಗಿಲ್ಲಿ ರಕ್ಷಣೆ ಇದೆ ಮತ್ತು ಇಲ್ಲಿ ಇಂಥ ಚರ್ಚೆಗಳು ಆಗಬೇಕಾಗಿದೆ, ನಾವು ಕಣ್ಣು ಮುಚ್ಚಿ ಕೂರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಕಾಶ ಕೊಟ್ಟು ಇಲ್ಲಿ ಬಹಳ ದೊಡ್ಡ ಡಿಬೇಟ್ ನಡೆದಿದೆ. ಇತಿಹಾಸದಲ್ಲಿ ತೆಗೆದು ನೋಡಿ ನೀವು. ನೀವು ಸಂವಿಧಾನದತ್ತ ಸಂಸ್ಥೆಗಳು ಅಂದ ಕೂಡಲೇ ಅವೇನು ದೇವಾಲಯಗಳಲ್ಲವು. ಅಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಎಲ್ಲೂ ಚರ್ಚೆ ಆಗ್ಲಿಕ್ಕೆ ಎಲ್ಲೋ ಒಂಥರ ಮಡಿವಂತಿಕೆ ತೋರಿಸೋದಿದೆಯಲ್ಲ, ಅಪಾಯಕಾರಿ ಸರ್. ಇದು ತಪ್ಪು ಸಂದೇಶ ಕಳಿಸ್ಬೇಡಿ. ಅರಗ್ ಜ್ಞಾನೇಂದ್ರ ಅವ್ರಿಗೆ ನಾ ಹೇಳ್ತೀನಿ, ಏನ್ ಸರ್ ಚುನಾವಣಾ ಆಯೋಗ ಬಗ್ಗೆ ಬೇಕಾಬಿಟ್ಟು ಮಾತಾಡಿ ಮಾತಾಡಲಿಕ್ಕೆ ಹೋಗ್ಬೇಡಿ. ಮಾತಾಡಿ, ಇದೆಲ್ಲ ಚುನಾವಣಾ ಮಾತಾಡಿ ಅವಕಾಶ ಕೊಡಿ. ಯಾಕೆ ಇದೆಲ್ಲ ಸುಮ್ಮನೆ ನಾಟಕ ಇಲ್ಲಿ ಅಧ್ಯಕ್ಷರೇ, ಚುನಾವಣಾ ಆಯೋಗದ ಬಗ್ಗೆ ನಾನೇ ಇಲ್ಲಿ 2 ಗಂಟೆ ಮಾತನಾಡಿದ್ದೇನೆ. ಐ ಮಸ್ಟ್ ಥ್ಯಾಂಕ್ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಫಾರ್ ಹ್ಯಾವಿಂಗ್ ಬ್ರಾಟ್ ದಟ್ ಸಬ್ಜೆಕ್ಟ್ ಆಫ್ ಇಲೆಕ್ಷನ್ ರಿಫಾರ್ಮ್ಸ್. ನಾನು 2 ತಾಸು ಮಾತಾಡಿದ ಮೇಲೆ
ನಾವು ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ EVM ಬಗ್ಗೆ ಕೊಟ್ಟಿದ್ವಿ. ನಾನು ವಿಶ್ವೇಶ್ವರ ಹೆಗಡೆ ಸ್ಪೀಕರ್ ಅವರ ಮುಖಾಂತರನ ಒಂದು ಕಾಗದ ನಾನು ಅವ್ರಿಗೆ ಬರೆದು ಅವ್ರು ಆ ಕಾಗದ ಇಲೆಕ್ಷನ್ ಕಮಿಷನ್ಗೆ ಕಳಿಸಿ ಆ ಇಲೆಕ್ಷನ್ ಕಮಿಷನ್ನವ್ರು ಏನು ಉತ್ತರ ಬರ್ತಾರ ಅದನ್ನ ಒಮ್ಮೆ ನೀವು ಈ ಸದನದಲ್ಲಿ ಇಡಬೇಕಾಗುತ್ತೆ. ನಾನು ಮತ್ತೊಮ್ಮೆ ತಮ್ಮ ವಿನಂತಿ ಮಾಡ್ತೀನಿ. ಆದ್ರೆ ಸಂವಿಧಾನದ ಸಂಸ್ಥೆ ಆಗಿರ್ತಕ್ಕಂಥ ಅದಕ್ಕೆ ನಾವು ಇಲೆಕ್ಷನ್ ಯಾರೋ ಎಲ್ಲ ಡೈವರ್ಟ್ ಮಾತಾಡ್ಬಿಡ್ಲೇರೆ ಇವ್ರಿಗೆ ಮಾತಾಡ್ಲಿಕ್ಕೆ ಅವ್ರು ಕೂತ್ಕೊಂಡಿದ್ದಾರೆ. ನೀವೇ ಮಾತಾಡ್ಲಿಕ್ಕೆ ಅವಕಾಶ ಡೈವರ್ಟ್ ಈಲ್ಡಾಗಿದ್ದಾರಲ್ಲ. ಚುನಾವಣಾ ಆಯೋಗದ ಬಗ್ಗೆ ಮಾತನಾಡುವಾಗ ಚುನಾವಣಾ ಆಯೋಗದ ಬಗ್ಗೆ ಮಾತಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಯಾರಿಗೂ ಖಾಸಗಿ ಅಥವಾ ವ್ಯಕ್ತಿಗತವಾಗಿ ಮಾತನಾಡಿರ್ತಕ್ಕಂಥದ್ದಲ್ಲ. ಈಗ ಅವ್ರು ಏನ್ ಬೇಕಾದ್ ಮಾತಾಡ್ಲಿ, ಅದಕ್ಕೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಕೊಡ್ತೀವಿ. ಆದ್ರೆ ಇದೊಂದು ಸುಮ್ಮನೆ ಯಾಕೆ ಹಿಂಗ್ಯಾಕೆ ಈ ವೇದಿಕೆ ಆಯ್ತು. ನಮ್ಮದು ಪ್ರಶ್ನೆ KPSC ದೊಡ ನೀವ್ಯಾಕೆ ಅದನ್ನ ತಲೆ ಮ್ಯಾಗ ನಾಯಕರ ನೀವು ಒಬ್ರು ಅದಿರಿ, ಆರಾಮಾಗಿ ಎಲ್ಲ ಕೇಳ್ರಿ. ಅಧ್ಯಕ್ಷರೇ, ದಯಮಾಡಿ ರಾಜಕೀಯವನ್ನ ಬೆರೆಸಲ್ದಂಗ ನಾವು ಸರ್ಕಾರದ ಬಗ್ಗೆ ಏನು ಚಾರ್ಜ್ ಮಾಡುವುದು ಮಾಡ್ಕೊಳ್ಬೇಕು. ಅವ್ರು ನಮ್ದೇನು ತಕ್ಕರಲ್ಲ. ಸಂವಿಧಾನಾತ್ಮಕ ಸಂಸ್ಥೆ ಆಗಿರೋದ್ರಿಂದ ಮಾನ್ಯ ವಿರೋಧ ಪಕ್ಷದ ನಾಯಕರೇ, ತಾವು ತಮ್ಮ ಜವಾಬ್ದಾರಿ ಗೊತ್ತಿರತಕ್ಕಂಥದ್ದೇ. ತಾವು ಇದ್ರ ಬಗ್ಗೆ ಮಾತಾಡುವಾಗ ಜನರಲೈಸ್ ಮಾಡಿ ಯಾವುದು ಮಾತಾಡಬೇಡ್ರಿ ಅಂತ ಇಷ್ಟೇ ನನ್ನ ಮನವಿ. ಸನ್ಮಾನ್ಯ ಅವರ ಆಯ್ತು ಬುದ್ಧಿವಾದ ಪಾಟೀಲ್ರೆ, ಈ ಬುದ್ಧಿವಾದ ಹೇಳೋದಿರ್ತೈತಲ್ಲ, ಈಗ ನಾನು ನಿಮ್ ಕಡೆ ಕೈ ತೋರಿಸಿದ್ರೆ ಈ ಬೆರಳು ನಮ್ ಕಡೆ ಕೈ ತೋರಿಸ್ತೈತೆ. ನೀವು ಇಲ್ಲಿದ್ದಾಗ ನಾನು ಇಲ್ಲೇ ಕೂತಿದ್ದೆ. ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿದ್ರಲ್ಲ ನೀವೆಲ್ಲ, ಅವಾಗ ಹೈಕೋರ್ಟ್ ಜಡ್ಜ್ಗಳು ಬಂದು ಇಲ್ಲಿ ಡಿಫೈನ್ ಮಾಡಿದ್ರ ಇಲ್ಲಿ ಏನೇನ್ ಮಾತಾಡಿದಿರ, ಪದಗಳು ತೆಗಿಸಿಬೇಕಾದ್ರೆ ಏನೇನ್ ಮಾತಾಡಿದಾರೆ ಅಂತ. ನಂಜೇಗೌಡರು ಎಲ್ಲ ಇದ್ರು ಇಲ್ಲಿ. ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿರೋದು ನಾನು ಹೇಳ್ತಾ ಇರೋದು. ನೀನು KPSC ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿದ. ಕಬ್ಬನ್ ಪಾರ್ಕ್ ಬಗ್ಗೆ ಅವಾಗ ಕಾನೂನು ಬೇರೆ, ಇವಾಗ ಕಾನೂನು ನನಗೆ ಮಾತ್ರ ಅಲ್ಲಲ್ಲ. ಒಂದೇ ನಿಮಿಷ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಐತೆ, ಅದು ಬೇರೆ ಪ್ರಶ್ನೆ. ಅವಾಗ ಕಾನೂನು ಬೇರೆ, ಇವಾಗ ಕಾನೂನು ಹೆಂಗ್ ಚೇಂಜ್ ಆಗ್ಬಿಡ್ತು? ಅಲ್ಲಲ್ಲ ನೋಡಿ, ನೀವು ಎಲೆಕ್ಷನ್ ಕಮಿಷನರ್, ಅದನ್ನು ಇಂಡಿಪೆಂಡೆಂಟ್ ಬಾಡಿ, ಅದ್ರ ಬಗ್ಗೆ ಮಾತಾಡ್ಬೋದು. ಅದು ಇಂಡಿಪೆಂಡೆಂಟ್ ಬಾಡಿ, ಅದನ್ನು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರೋದು. ಗವರ್ನರ್ ಬಗ್ಗೆ ಮಾತಾಡ್ಬೇಕು. ಬಿಜೆಪಿ ಆಫೀಸ್ ಅಂತ ಹೇಳಿದ್ದಾರೆ, ಗವರ್ನರ್ ಆಫೀಸ್ ನ. ಅಶೋಕ್ ಅವರೇ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದನ್ನು ಗವರ್ನರ್ ತಾವು ಒಪ್ಪೋದಾದ್ರೆ ಬಿಟ್ಬಿಡಿ. ನಮ್ಮನ್ನ ಸದನಕ್ಕೆ ಗೊತ್ತಿರಲಿ, ನಂಜೇಗೌಡರು, ವಾಟಾಳ್ ನಾಗರಾಜು ಅವ್ರೇನ್ ಮಾತಾಡಿದ್ರಲ್ಲ, ಅವಾಗ ದಿ ಇಶ್ಯೂ ವಾಸ್ ಹೂ ಈಸ್ ಸುಪ್ರೀಂ ರಿಗಾರ್ಡಿಂಗ್ ದ ಸುಪ್ರೀಮಸಿ ಆಫ್ ಲೆಜಿಸ್ಲೇಚರ್ ಆರ್ ಜುಡಿಷಿಯರಿ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅವರವರ ಅಧಿಕಾರ, ಅವರವರ ಘನತೆ, ಅವರವರ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧ ಏನೂ ಇಲ್ಲ. ಅಲ್ಲಿ ನಡೆಯುವಂತ ಹಗರಣಗಳ ಬಗ್ಗೆಯೂ ಚರ್ಚೆ ಆಯ್ತು. ಅವತ್ತು ತೆಗೆದು ನೋಡಿ, ರೆಕಾರ್ಡ್ ಇದೆ. ಇದು KPSC ನಮ್ಮ ಅಧಿಕಾರಿಗಳನ್ನ ಆಯ್ಕೆ ಮಾಡಿಕೊಡುವಂತದ್ದು. ಇವತ್ತು ಹೊಸಲು ಒಳಗದು ಹೋಗೋದ್ರೊಳಗಾಗಿ ಭ್ರಷ್ಟರಾಗಿ ಇಲ್ಲಿ ಬಂದು ಕೂತ್ಕೊಂಡ್ರೆ ಕಾರ್ಯಾಂಗದ ಗತಿ ಏನು? ನಾಳೆ ನಾವು ಸರ್ಕಾರ ನಡೆಸೋರು ಅಧಿಕಾರಿಗಳು ಭ್ರಷ್ಟರಾಗಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಏನ್ ಮಾಡೋದು? ಕೋಟಿಗಟ್ಟಲೆ ಕೊಟ್ಟು ಇಲ್ಲಿ ಬಂದಿದ್ದಾರೆ, ದುಡಿಲೇಬೇಕು. ಹೀಗಾಗಿ ಬಹಳ ಗಹನವಾದಂತ ಚರ್ಚೆ ಇಲ್ಲಿ ನಡೆಯಬಿಡಿ. ನೀವು ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನನಗೆ ಪದೇ ನೋಡಿ ಅದು ಸರಿ ಆಗೋಯ್ತು. ಗುರಿ ಅಲ್ಲ, ನೀರು ಮಾತಾಡೋದು ತಿರ್ಗಿ ಎದ್ದೇಳ್ತಾರೆ. ಈಗ ನಾನು ರೇಟ್ ಕಾರ್ಡ್ ತೋರಿಸಿದ್ಕೆ ದಾಖಲೆಗಳು ಕೇಳಿದ್ರಿ. ನೋಡಪ್ಪ, ನಿಮ್ಮ ರೇಟ್ ಕಾರ್ಡ್ ನೀವು ಹಾಕಿದ್ದೀರಾ, ರೇಟ್ ಕಾರ್ಡ್ ಇಲ್ಲೇ ತೋರಿಸ್ತೀನಿ ನೋಡಿ. ಕರಪ್ಷನ್ ರೇಟ್ ಕಾರ್ಡ್ ಹಾಕಿದ್ದೀರಾ. ಅವಾಗ ಯಾಕೆ ಶಿವಲಿಂಗೇಗೌಡರು ಮಾತಾಡಿಲ್ಲ? ನಮ್ಮ ಬಗ್ಗೆ ಹಾಕಿರೋದು ಕಾಂಗ್ರೆಸ್, ನೀವೇ. ಅವಾಗ JDS ಅಲ್ಲಿ ಇದ್ರಿ ನೀವು. ಕಳಿಸ್ಲಾ ರೇಟ್ ಕಾರ್ಡು? ಸನ್ಮಾನ್ಯ ಅಧ್ಯಕ್ಷರೇ, ದಾಖಲೆಗಳು ಇಟ್ಕೊಂಡು ನಾನು ಇದು ಯಾರೋ ನಾವೇ ಕಂಪ್ಲೇಂಟ್ ಕೊಟ್ಟು ಹಾಕಿರೋದಲ್ಲ, ಯಾವನೋ ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಇಲ್ಲಿ. ಪಾಟೀಲ್ರೆ, ಥರ್ಡ್ ಪಾರ್ಟಿ ಅವನು ಹೋಗ್ಬಿಟ್ಟು ಅವನ ಮೇಲೆ KPSC ಅವರು ಅಥವಾ ಯಾರೋ ಬ್ರೋಕರ್ಗಳಿದ್ದಾರೆ,
ಅವ್ರ ಮೇಲೆ ಏನೋ ದ್ವೇಷ ಇದೆ, ಜಾತಿ ದ್ವೇಷನೋ ದುಡ್ಡಿನ ದ್ವೇಷ, ಅದಲ್ಲ. ಪೊಲೀಸರು ರೈಡ್ ಮಾಡಿರೋದು ಇದು. ರೈಡ್ ಮಾಡಿರುವಾಗ ಸಿಕ್ಕಿರುವಂಥದ್ದು ಇದೆಲ್ಲ. ಅವ್ರ ಹತ್ರ ಚೆಕ್ಕು ಎಲ್ಲ ಇದೆ. ಅವ್ರ ಹತ್ರ ಚೆಕ್ಕು, ದಾಖಲೆಗಳು, ಎಲ್ಲಿ ಯಾರ್ಯಾರ ಹತ್ರ ಇಸ್ಕೊಂಡಿದ್ದಾನೆ, ಇಷ್ಟು ನಾನು ಇಷ್ಟು ಕೊಟ್ಟರೆ ಇನ್ನೂ ನನ್ನ ಹತ್ರ ದಾಖಲೆಗಳು ಕೇಳಿ ನನ್ನೇ ರೂಪ್ತಾ ಇದ್ದೀರಲ್ಲ. KPSC ಕಡೆ ಒಂದು ಸ್ವಲ್ಪ ನೋಡಿ, ಅವ್ರ ಕಡೆನೂ ನೋಡಿ ಸ್ವಲ್ಪ. ಇಲ್ಲ ಇನ್ನೂ ಇದೆ, ಇನ್ನೂ ಕೇಳಿದ್ರಲ್ಲ ಲೋಕಾಯುಕ್ತನೇ ಹೆಂಗೆ ಅಂತ, ಅದಕ್ಕೂ ಕೊಡ್ತೀನಿ ನಾನು. ಸ್ವಲ್ಪ ಸಮಾಧಾನ ಇದ್ರೆ ಅದಕ್ಕೂ ನಿಮ್ ಪೊಲೀಸರೇ ಹೇಳಿರೋದನ್ನ ಹೇಳ್ತೀನಿ. ಲೋಕ ಸೇವಾ ಆಯೋಗದ ಬಗ್ಗೆ ಪೊಲೀಸ್ ಇಲಾಖೆ ಏನ್ ಹೇಳಿದೆ ಅಂತಾನು ಹೇಳ್ತೀನಿ ನಾನು. ಆ ಥರ ದಾಖಲೆ, ನಾನೇನು ಸುಮ್ಮನೆ ಮಾತಾಡ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಾವು 2 ಲಕ್ಷ ಜನ ಯುವಕರು, 2 ಲಕ್ಷ ಜನ ಯುವಕರು, ಅದರಲ್ಲಿ ಎಲ್ಲ ಜಾತಿ ಸಮುದಾಯದವರು ಇದ್ದಾರೆ, SCಗಳು ಇದ್ದಾರೆ, STಗಳು ಇದ್ದಾರೆ, ಬ್ಯಾಕ್ವರ್ಡ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಜಾತಕ ಪಕ್ಷದಂತೆ, ಅದು KPSC ಏನೋ ವರ್ಷಕ್ಕೊಂದ್ಸರಿ ನಡೆಯಲ್ಲ, ಒಂಥರ ಯುಗಾದಿ ಹಬ್ಬ ಬಂದಂಗೆ, ಯಾವಾಗ ಯುಗಾದಿ ಮಾರ್ನಾಮಿ ಏನೇನೋ ಬಂದಂಗೆ ಒಂದೊಂದ್ಸರಿ ಕರೀತಾರೆ. ಆಕ್ಚುಲಿ ವರ್ಷವನ್ನು ಕರೆದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ. 2 ಲಕ್ಷದ ಜನನ ಭವಿಷ್ಯನೇ ಹಾಳು ಮಾಡಕ್ ಹೊರಟಿದ್ದೀರಲ್ಲ ನೀವು. ಅದರಲ್ಲಿ ಕನ್ನಡಿಗರು ಎಲ್ಲರೂ ಸಪೋರ್ಟ್ ಮಾಡಬೇಕಾಯಿತು, ಕನ್ನಡಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ಅದು ಬಿಟ್ಬಿಟ್ಟು ಅವ್ರ ಪರವಾಗಿ ನೀವು ಮಾತಾಡೋದಾದ್ರೆ ಹಂಗಾರೆ 2 ಲಕ್ಷ ಜನ ಏನ್ ಬೀದಿಗೆ ಬರ್ಬೇಕಾ? ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾನು ಲೆಟರ್ಗಳು ಓದ್ತೀನಿ ಈಗ, ಯಾರ್ಯಾರು ಲೆಟರ್ ಕೊಟ್ಟಿದ್ದಾರೆ ಅವ್ರ ಪರವಾಗಿ ಅಂತ. ಮೆರಿಟ್ ಇದ್ದವ್ರಿಗೆ ಭವಿಷ್ಯ ಏನೈತೆ? ಹಿಂಗ ಹರಾಜು ಹಾಕ್ಬಿಟ್ರೆ ಮೆರಿಟ್ ಇದ್ದವ್ರಿಗೆ ಏನ್ ಭವಿಷ್ಯ ಇದೆ? ಅದಕ್ಕೋಸ್ಕರ ನಾನು ಚರ್ಚೆಗೆ ಕೇಳ್ತಾ ಇರೋದು. ಇಲ್ಲಿ ನಾನು ಕಾಂಗ್ರೆಸ್ ಸುದ್ದಿನೇ ಎತ್ತಿಲ್ಲ ನಾನು ಇಲ್ಲಿ. ಯಾವುದೋ ಮಂತ್ರಿ ನಾನು ಕೇಳಿದೆ, ಪ್ರಿಯಾಂಕ ಯಾರಿಗಾನ ಮಂತ್ರಿಗೆ ಬರ್ತೇನಪ್ಪ ಅಂತ. ಇಲ್ಲ ಸರ್, ಇದು ಮಂತ್ರಿಗೆ ಬರಲ್ಲ ಅಂತ ಹೇಳಿದ್ರು. ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅದೇನೋ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ ಅಂತ ನೋಡ್ಕೊಂಡ್ರೆ ನಾನೇನ್ ಮಾಡ್ಲಿ? ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಡ್ಲಿ, ಕೊನೆಯಲ್ಲಿ ನೋಡಿ ಮಾತಾಡ್ಲಿ ಅವರು. ನಾನೇನೇನು ತಪ್ಪು, ಈಗ ಯಾವ ಮನುಷ್ಯನು ಏನೋ 100% ಸತ್ಯ ಹರಿಶ್ಚಂದ್ರನೇನಲ್ಲ. ದೇವರು ತಪ್ಪು ಮಾಡ್ತಾನೆ. ನಾನೇನಾರ ತಪ್ಪು ಮಾಡಿದ್ರೆ ಹೇಳೋ ಅಂತ ಅಧಿಕಾರ ನಿಮಗಿದ್ದೇ ಇದೆ. ನೀವು ಈ ಸದನದ ಮೆಂಬರು, ಹೇಳಿ. ಅಲ್ಲ, ದೇವರು ತಪ್ಪು ಮಾಡ್ತಾನೆ ಅಂದೆ. ದೇವರು ತಪ್ಪು ಮಾಡ್ತಾನೆ ಹೇಳ್ದಾಗೆಲ್ಲ ವರ ಕೊಡಲ್ಲ, ಕೆಲವರಿಗೆ ವರ ಕೊಡ್ತಾನೆ ಅಂತ ಆಪಾದನೆ ಇದೆ ದೇವ್ರ ಮೇಲೂ. ಹಂಗೆ ಅದಕ್ಕೆ ಅಧ್ಯಕ್ಷರೇ, ಈ ರೀತಿ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಒಳಚರಂಡಿ ಮಂಡಳಿಗೆ 21 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಹುದ್ದೆ ನೇಮಕಾತಿಯ ವ್ಯವಸ್ಥೆ KPSC ಇದು. ಅದರಲ್ಲಿ ಅವರು 24 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹುದ್ದೆಗಾಗಿ 23 ಸೆಪ್ಟೆಂಬರ್ 1-2 ಆಯೋಗ ಲಿಖಿತ ಪರೀಕ್ಷೆಗೆ ಕರೀತಾರೆ. ಇದರಿಂದ ಸೆಪ್ಟೆಂಬರ್ ಅಲ್ಲಿ ಅದರ ಪಟ್ಟಿನೂ ಪ್ರಕಟ ಮಾಡ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಅವರು. ಈ ಆಯ್ಕೆಯಾದ ಪಟ್ಟಿ ಪ್ರಕಟ ಆದಮೇಲೆ ಇಲ್ಲಿ ಮೋಸ ಆಗಿದೆ, ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಮೋಸ ಆಗಿದೆ ಅಂತೇಳಿ ಯಾರು ಪರೀಕ್ಷೆ ಬರೆದಿರ್ತಾರೆ, ಆ ಪರೀಕ್ಷೆ ಬರೆದಿರ್ತಕ್ಕಂಥ ಆನಂದ್ ಎಸ್ ಸಿದ್ದಾರೆಡ್ಡಿ ಅನ್ನೋರು ಈ KPSCಯಲ್ಲಿ ಅಕ್ರಮಗಳಾಗಿದೆ, ಸರಿಯಾದ ಎಕ್ಸಾಮ್ ಮಾಡಿಲ್ಲ ಅಂತೇಳಿ KPSCಗೆ ದೂರು ಕೊಡ್ತಾರೆ ಅವರು. ಆ ದೂರು ತಗೊಂಡ್ಮೇಲೆ KPSC ಅವರಿಗೆ ಅನಿಸ್ತೈತೆ, ಇವನು ಸಿದ್ದಾರೆಡ್ಡಿ ಏನ್ ಕೊಟ್ಟಿದ್ದಾನೆ ಆ ದೂರು ಕರೆಕ್ಟ್ ಆಗಿದೆ ಅಂತ ಅನ್ಸಿದ ಮೇಲೆ ಆಯೋಗ, ಯಾವುದು KPSC ಆಯೋಗ, ಡಿಸೆಂಬರ್ 2023 ಶಾಂತಮುನಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ಉಪಸಮಿತಿಯನ್ನು ರಚನೆ ಮಾಡ್ತಾರೆ. ಶಾಂತಮುನಿ ಅನ್ನೋ ಹೆಸರಲ್ಲಿ
3 ಜನದ ರಚನೆ ಮಾಡ್ತಾರೆ. ಯಾರು? ಆಯೋಗ, KPSC ಆಯೋಗ ಮಾಡ್ತಾರೆ. ಈ KPSC ಕಾರ್ಯದರ್ಶಿ ಇರ್ತಾರಲ್ಲ, ಇವರು ಪ್ರಳಯ ಹಂತಗಳಲ್ಲಿ ಅವರು ಒಬ್ಬರೇ. ಅವನೇನ್ ಮಾಡ್ತಾನೆ, ಅದನ್ನ ಅಕ್ಸೆಪ್ಟೇ ಮಾಡಲ್ಲ. ಗೊತ್ತಿಲ್ಲ ಕಾನೂನು ಏನಾಯ್ತೋ ಗೊತ್ತಿಲ್ಲ ನನಗೆ, ಅಕ್ಸೆಪ್ಟೇ ಮಾಡಲ್ಲ ಅವನು. ಬೇಜಾರಾಗಿ ಆ ಸಮಿತಿಯಲ್ಲಿ ಇದ್ದಾರಲ್ಲ ರಾಜೀನಾಮೆ ಕೊಟ್ಬಿಡ್ತಾರೆ, ನಾವು ಈ ಸಮಿತಿಗೆ ಕೆಲಸ ಮಾಡಲ್ಲ ಅಂತೇಳಿ. ಆಗ ಏನ್ ಮಾಡ್ತಾರೆ, ಲೋಕಸೇವಾ ಆಯೋಗ ಮತ್ತೆ ಇನ್ನೊಂದು 2024 ಮಾರ್ಚ್ 14ರಂದು ತನ್ನ ಹಿರಿಯ ಸದಸ್ಯ, ಅದರಲ್ಲಿ ಬಹಳ ಸೀನಿಯರ್ ಇರುವಂತ ವಿಜಯ್ ಕುಮಾರ್ ಕುಚನೂರ್ ಅವರ ಅಧ್ಯಕ್ಷತೆಯಲ್ಲಿ 5 ಸದಸ್ಯರ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಅಕ್ರಮ ಆಗಿಲ್ಲ, ಅದೇ ದಾರಿಯಾಗ ಹೋಗೋ ತರ ಹೇಳ್ತಾರೆ ಅಂದ್ರಲ್ಲ, ದಾರಿಯಾಗ ಹೋಗೋ ತರ ಮಾತಾಡ್ತಾವ್ರೆ. ಇನ್ನೇನೋ ನೋಡಿದಲ್ಲಪ್ಪ ಬಾಲಕೃಷ್ಣ, ಏನೇನೋ ಹೇಳ್ತಾರೆ ಅಂತಲ್ಲ, ನಾನು ಹೇಳ್ತಾರೆ ದಾಖಲೆ. ಅಕ್ರಮ ಆಗಿದೆ ಅಂತೇಳಿ ಆಯೋಗನೇ ವಿಜಯ್ ಕುಮಾರ್ ಅನ್ನೋ ಸೀನಿಯರ್ ಅಧ್ಯಕ್ಷತೆಯಲ್ಲಿ 5 ಉಪಸಮಿತಿ ರಚನೆ ಮಾಡ್ತಾರೆ. ಆ ಸಮಿತಿ ಏನ್ ಮಾಡ್ತಾರೆ, ಕೂಲಂಕುಷವಾಗಿ ಇದನ್ನ ಒಂದ್ಸರಿ ಇದನ್ನೆಲ್ಲ ನೋಡ್ಬಿಡೋಣ, ಸರಿ ಮಾಡೋಣ KPSCನ ಅಂತೇಳಿ 40 ಸಭೆ ನಡೆಸಿದ್ದಾರೆ. 40 ಸಭೆದ ಅಜೆಂಡಾ ಎಲ್ಲನೂ ಕೂಡ ನನ್ನ ಹತ್ರ ಇದೆ. 40 ಸಭೆ ನಡೆಸಿದ್ದಾರೆ. ಆ ವಿಚಾರಣೆಯನ್ನ ನಡೆಸಿದ ಮೇಲೆ ಅವ್ರಿಗನ್ಸ್ತು ಇದರಲ್ಲಿ ಮೋಸ ಆಗಿದೆ ಅಂತೇಳಿ ಅದರಲ್ಲಿ OMR ಶೀಟ್ಸು, ನೋಂದಣಿ ಸಂಖ್ಯೆ, ಅಭ್ಯರ್ಥಿಗಳು ಗಳಿಸಿದ ಅಂಕ, ಪರೀಕ್ಷಾ ಕೇಂದ್ರದಲ್ಲಿ CCTV ಕ್ಯಾಮೆರಾ ಅದನ್ನ ದೃಶ್ಯಗಳನ್ನ ಇವೆಲ್ಲವನ್ನ ತಗೊಂತಾರೆ. CCTV ಕ್ಯಾಮೆರಾದು ಅವ್ನಿಗೆ ಮಾರ್ಕ್ಸ್ ಎಷ್ಟು ಬಂದೈತೆ, ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದೈತೆ, ಇವೆಲ್ಲವನ್ನ ತಗೊಂಡು ಒಟ್ಟು 24 ಅಭ್ಯರ್ಥಿಗಳಿಗೆ OMR ಶೀಟ್ಗಳ ಕಾರ್ಬನ್ ಕಾಪಿ ಒದಗಿಸುವಂತ ಕೇಳ್ತಾರೆ. ಈ OMR ಅಂತ ಹೇಳಿದ್ರೆ 2 ನಾನು ಕೊಡ್ತೀನಿ ನೋಡಿ. ಇದು ಪ್ರಶ್ನೆ ಪತ್ರಿಕೆ, ಇದರಲ್ಲಿ ಇನ್ನೊಂದು ಕಾರ್ಬನ್ ಕಾಪಿ ಇರ್ತೈತೆ. ಇದರಲ್ಲಿ ಕಾರ್ಬನ್ ಕಾಪಿ ಇಲ್ಲಿ ಬರೆದಿರೋದೆಲ್ಲ ಅದರಲ್ಲಿ ಮಾರ್ಕ್ ಆಗ್ತದೆ. ಅದನ್ನ ನೀವು ಅಭ್ಯರ್ಥಿ ತಗೊಂಡೋಗ್ಬೋದು. ಇದರಲ್ಲಿ ಕೋಡ್ ಇದೆ ನೋಡಿ, ಕೋಡು ಮಧ್ಯ ಹಾಕಿದ್ದಾರೆ, ಕೋಡ್ 2 ಕಡೆ ಕೋಡ್ ಇದೆ. ಈ ಕೋಡನ್ನ ನೀವು ಫೋಲ್ಡ್ ಮಾಡಿಬಿಟ್ರೆ ಹಿಂಗೆ ಕಟ್ ಆಗೋತೈತೆ. ಇದು ಅಲ್ಲಿ ಹೋಗ್ತೈತೆ ಈ ಕೋಡು. ಈ ಸ್ಕ್ಯಾನಿಂಗ್ ಇದು ಇರೋದು ಇದು ಯಾರು ಪರೀಕ್ಷೆ ಇದು ಮಾಡ್ತಾರೋ ಅವ್ರಿಗೆ ಹೋಗ್ತೈತೆ. ಇದೆಲ್ಲ ಅಭ್ಯರ್ಥಿಗಿದ್ರೆ ಈ ಪರೀಕ್ಷೆ ಯಾರಿಗೂ ನಂಬರ್ ಗೊತ್ತಾಗಬಾರ್ದು ಅಂತ ಇಲ್ಲಿ ನಂಬರ್ ಇದೆ ನೋಡಿ, ಅವರ ಆಲ್ ಟಿಕೆಟ್ ನಂಬರ್ ಎಲ್ಲ ಇದೆ. ಈ ಆಲ್ ಟಿಕೆಟ್ ನಂಬರು ಅವ್ರಿಗೆ ಗೊತ್ತಾಗಬಾರ್ದು. ಯಾರಿಗೆ? ಪರೀಕ್ಷೆ ಚೆಕ್ ಮಾಡೋರಿಗೆ ಗೊತ್ತಾಗಬಾರ್ದು. ವ್ಯಾಲ್ಯೂಯೇಷನ್ ಮಾಡೋರಿಗೆ. ಕರೆಕ್ಟ್ ನೋಡಿ, ನಮ್ಮ ಶ್ರೀರಂಗಪಟ್ಟಣ ಹೇಳ್ತಾನೆ ಕರೆಕ್ಟ್. ನೀನು ಒಬ್ಬನೇ ಗುರು ಸಪೋರ್ಟ್ ಬಂದಿತ್ತು. ಇನ್ವಿಲಿಜೇಟರ್ ಅದು ಇನ್ನೂ ವರ್ಡ್. ಇಲ್ಲಿ ಕನ್ನಡದ ಬಗ್ಗೆ ನೆಕ್ಸ್ಟ್ ಇರೋದು, ಅದಕ್ಕೋಸ್ಕರ ಕನ್ನಡ ಇಂಗ್ಲಿಷ್ ಪದನ ಸ್ವಲ್ಪ ಕಡಿಮೆ ಮಾಡೋಣ. ಇದು ಆಗ್ತೈತೆ. ಅದು ಗೊತ್ತಾಗಬಾರ್ದು, ಸೀಕ್ರೆಸಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಸರಿಯಾದಂತ ಅಭ್ಯರ್ಥಿ ಪಾಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನು ಗೊತ್ತಾಗಬಾರ್ದು ಅಂತ ಮಾಡ್ತಾರೆ. ಇದು ಟಿಕ್ ಮಾಡೋದು, ಒಂದಕ್ಕೆ ಒಂದು ಪ್ರಶ್ನೆಗೆ 4 ರೌಂಡ್ ಮಾಡೋದು. ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಾ ಟಿಕ್ ಮಾಡ್ತಾ ಇರೋದು? ಇದು ಕಾಪಿ, ಇದು ಮಾಡುವಂಥದ್ದು. ಈ ವರದಿನೆಲ್ಲ ತಗೊಂಡ್ಮೇಲೆ, ಇವರೆಲ್ಲ ತಗೊಂಡ್ಮೇಲೆ ಅವ್ರನ್ನ ಕೇಳ್ತಾರೆ, ಅಷ್ಟು ಜನನ, ನೀವು 24 ಜನ ಇದ್ದೀರಾ, ನಿಮ್ಮ ಕಾರ್ಬನ್ ಕಾಪಿ ತಂದ್ಕೊಡಿ ಅಂತ. ಕಾರ್ಬನ್ ಕಾಪಿ ತಂದ್ಕೊಡು ಅಂದಾಗ ಅದರಲ್ಲಿ 20 ಜನ ತಂದ್ಕೊಡ್ತಾರೆ, 4 ಜನ ತಂದ್ಕೊಡೋದೇ ಇಲ್ಲ. ನಮ್ಗೆ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಇವನ್ನ ಏನ್ ಮಾಡ್ತಾರೆ ಪಾಟೀಲ್ರೆ, ಅವ್ರಿಗೆ ಡೌಟ್ ಶುರು ಆಗ್ತೈತೆ. ಯಾರು ತನಿಖಾ ಆಯೋಗದಲ್ಲಿ ಇದ್ರಲ್ಲ, ಡೌಟ್ ಶುರು ಆಗ್ತೈತೆ, ಇಲ್ಲೇನೋ ಮೋಸ ಆಗಿದೆ ಅಂತ. ಅವರೆಲ್ಲ ಏನ್ ಮಾಡ್ತಾರೆ, ಈ OMR ಶೀಟ್ಸು, ಕಾರ್ಬನ್ ಕಾಪಿ, ಇವೆಲ್ಲವನ್ನ CCTV ಕ್ಯಾಮೆರಾಗಳದ್ದು ಏನ್ ಫುಟೇಜ್ ಇದೆ, ಇವೆಲ್ಲವನ್ನು ಕೂಡ ವಿಧಿವಿಜ್ಞಾನ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ. ಏನನ್ನೋದು ಇಂಗ್ಲಿಷಲ್ಲಿ? ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ನಾನು ಕಳಿಸ್ಕೊಟ್ಟಿಲ್ಲ, ಆಯೋಗ KPSC ಅವರೇ ಕಳಿಸ್ಕೊಡ್ತಾರೆ. ಈ ಕಳಿಸ್ಕೊಟ್ಟ ಮೇಲೆ ಅವರು ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಗೊತ್ತಲ್ಲ ಫೋರೆನ್ಸಿಕ್ ಅವ್ರು ಯಾವ ರೀತಿ ಪರೀಕ್ಷೆ ಮಾಡಬೇಕು ಅನ್ನೋದು ಮುಂದೆ ಹೇಳ್ತೀನಿ ನಾನು, ಯಾವ ರೀತಿ ಮಾಡಬೇಕು ಅಂತ. ಅದಾದ್ಮೇಲೆ ಅವರು 500 ಪುಟಗಳ, ಎಷ್ಟು ಏನೂ ಆಗಿಲ್ಲ ಅಂತ ಇದ್ರಲ್ಲ,
500 ಪುಟ ವರದಿ ಕೊಡ್ತಾರೆ KPSC ಬಗ್ಗೆ. ಎಚ್ ಕೆ ಪಾಟೀಲ್ ಹೇಳಿದ್ರು ಅವ್ರ ಬಗ್ಗೆ ಆಪಾದನೆ ಮಾಡಬೇಕಾದ್ರೆ ಸ್ವಲ್ಪ ನೋಡಿ, ಅವರು ಹುಷಾರು, ಅವರು ಹಂಗೆ ಹಿಂಗೆ ಅಂತ. ಅದಕ್ಕೆ 500 ಪುಟ ಪಾಟೀಲ್ರೆ ಕಳಿಸ್ಕೊಡ್ತೀನಿ ಬೇಕಾದ್ರೆ. 500 ಪುಟದಲ್ಲಿ ಪ್ರತಿಯೊಂದು ಪೇಜಲ್ಲೂ ಎನ್ಕ್ವೈರಿ ರಿಪೋರ್ಟ್ ಇಲ್ಲೇ ಇದೆ ನೋಡಿ. ಎನ್ಕ್ವೈರಿ ರಿಪೋರ್ಟ್, ಕರ್ನಾಟಕ ಲೋಕಸೇವಾ ಆಯೋಗ ಎನ್ಕ್ವೈರಿ ರಿಪೋರ್ಟ್ ಸಬ್ಮಿಟೆಡ್ ಬೈ ದಿ ಸಬ್ ಕಮಿಟಿ. ಇದು ಈ 500 ಪುಟದ್ದು ಇದು ಬೇಕಾ? ಬಾಲು ಕೊಡಪ್ಪ ತಗೊಂಡೋಗಿ. ಯಾಕೋ ನನ್ನ ಮೇಲೆ ಗುರುವಂತ ಅವನೇ. ಅದರಲ್ಲಿ ಏನಾಗ್ತೈತೆ, ವಿಚಾರಣೆ ಒಳಪಡಿಸಿದಾಗ 10 ಜನ ಅಭ್ಯರ್ಥಿಗಳು ಮೋಸ ಮಾಡಿರೋದನ್ನ ಕಂಡು ಬರ್ತೈತೆ. ಅದು ಬಾಲಕ್ ಗೊತ್ತಾಯ್ತಾ? ಡಾಕ್ಟರ್ ಅಲ್ಲ ನೀನು. ಗೊತ್ತು ನನಗೆ. ನಾನೇ ಫಸ್ಟ್ MLA ಮಾಡಿದ್ದೆ ಅವ್ರನ್ನ. ಅದಾದ್ಮೇಲೆ 10 ಜನ ಇದರಲ್ಲಿ ಮೋಸ ಮಾಡಿದ್ದಾರೆ ಅಂತ ಆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಮೇಲೆ ಆಯೋಗ ಹೇಳ್ತೈತೆ 10 ಜನ ಮೋಸ ಮಾಡಿದ್ದಾರೆ ಅಂತೇಳಿ. 10 ಜನ ಯಾರು ಅಂತ: ವಿಶ್ವಾಸ್, ಸಿಂಚನ, ಭುವನ, ನವೀನ್ ಗೋವಿಂದಪ್ಪ, ವಿಶ್ವನಾಥ್, ವಸುಮನಿ, ಸಂಜೀವ್ ಕುಮಾರ್, ಅಶೋಕ್ ಬಸಪ್ಪ, ಆನಂದ್ ಕುಮಾರ್, ಅಮರ್ ನಾಯ್ಕ್ ಇಷ್ಟು ಮಂದಿ ಭಾಗಿಯಾಗಿದ್ದಾರೆ ಅಂತೇಳಿ KPSCಯ ವರದಿ ಏನಿದೆ ಅದರಲ್ಲಿ ಬಂದಿರುವಂತ ರಿಪೋರ್ಟ್, ಅದು ಫೋರೆನ್ಸಿಕ್ ರಿಪೋರ್ಟ್. ಅದಾದ್ಮೇಲೆ ಅವರು ಹೇಳ್ತಾರೆ, ಇಷ್ಟು ಜನನ ನೀವು ತಪ್ಪು ಮಾಡಿದ್ದಾರೆ, ಈ ತಪ್ಪು ಮಾಡಿರೋದನ್ನ ರದ್ದು ಮಾಡಬೇಕು. ಆಯೋಗ ಕೇಳ್ಕೊಂತೈತೆ, ಇದು ತಪ್ಪು ಆಗಿದೆ, ಇದನ್ನ COD ಎನ್ಕ್ವೈರಿ ಕೊಡಿ, ನ್ಯಾಯ ಸಿಗಬೇಕು, ಅಕ್ರಮ ಮಾಡಿದ್ದಾರೆ ಅಂತ. ಬಾಲು ಸಹಾಯ ಮಾಡ್ತಾನೆ ಅಂತ ಅನ್ಸ್ತೈತೆ. ಇದು ಹೆಂಗ್ ಮಾಡ್ತಾರೆ ಅಧ್ಯಕ್ಷರೇ? ಇದು ಟಿಕ್ ಮಾಡೋದು 100 ಪ್ರಶ್ನೆ ಇರ್ತೈತೆ. ಶಿವಲಿಂಗೇಗೌಡ್ರೆ, ನ್ಯೂ ಟೈಪ್ ಅಂತ ಏನು ನಮ್ಗೆಲ್ಲ ನ್ಯೂ ಟೈಪ್ ಅಂತ ಕೊಡೋರು. ನ್ಯೂ ಟೈಪ್. ಆ ನ್ಯೂ ಟೈಪ್ ಅಲ್ಲಿ ಬರೀ ಟಿಕ್ ಹೊಡೆಯೋದಷ್ಟೇ, ಕ್ವಶನ್ ಬರೆಯಂಗಿಲ್ಲ. ಅದೇ 4 ಚಾಯ್ಸ್ ಅವರೇ ಕೊಡ್ತಾರೆ, ಅದರೊಳಗೆ ಕರೆಕ್ಟ್ ಉತ್ತರ ಬರೀಬೇಕು. ಈಗ ನಾನು ಡೀಲ್ ಅದೇ ಹೇಳಿದ್ರಲ್ಲ ಅವಾಗೆ ತೋರಿಸಿದ ಇದು ಅಂದ್ರಲ್ಲ, OMR ಅದು ಡೀಲ್ ಅಂತ ಹೇಳಿದ್ಕೆ ಇದು ಮಾಡ್ಲಿ. ಅವನಿಗೆ ನಾವು ಡೀಲ್ ಕೊಡ್ತೀರಿ ನಾವು. ಯಾರಿಗೆ? ಆ ಬ್ರೋಕರ್ಗೆ. ನಾವು 100 ಪ್ರಶ್ನೆಗಳು ಇರ್ತೈತಲ್ಲ, ಆ 100 ಪ್ರಶ್ನೆಗಳಿಗೆ ಅವನಿಗೆ ಮೊದಲೇ ಹೇಳ್ತೀರಿ. ಯಾರಿಗೆ? ಕ್ಯಾಂಡಿಡೇಟ್ಗೆ. ನೋಡಪ್ಪ, ಕರೆಕ್ಟಾಗಿ ನೋಡು, ನಿನಗೆ 100ಕ್ಕೆ 200% ನಂಬಿಕೆ ಇರಬೇಕು ಆ ಪ್ರಶ್ನೆ ಮೇಲೆ. 100ಕ್ಕೆ 200% ನಂಬಿಕೆ ಇರಬೇಕು. ಅಂಥವನ್ನ 11 ಮಾಡು ಅಂತ ಹೇಳ್ತೀನಿ. ಪ್ರಶ್ನೆ ಇರೋದು 100, ನಾನು ಅವನಿಗೆ ಒಂದು ಕೋಡ್ ನಂಬರು 11ಕ್ಕೆ ಅವ್ನು ಟಿಕ್ ಮಾಡಬೇಕು. ಅದು ಗೊತ್ತಿರೋ ಮಾತ್ರ ಅವನು 11 ಟಿಕ್ ಮಾಡ್ತಾನೆ. ಇನ್ನೊಬ್ಬನಿಗೆ ನಾನು ಹೇಳ್ತೀನಿ 16ಕ್ಕೆ ಮಾತ್ರ ಟಿಕ್ ಮಾಡು ಅಂತ. ಅವನು 16ಕ್ಕೆ ಟಿಕ್ ಮಾಡ್ತಾನೆ, ಇನ್ನು ಉಳಿದವೆಲ್ಲ ಬಿಟ್ಟು ಬಿಡ್ತಾನೆ. ಕರೆಕ್ಟ್. ನಿಮ್ಗೆ ಗೊತ್ತಿದ್ದಂಗಿದೆ? ಗೊತ್ತಿದೆಯಾ? 16ಕ್ಕೆ ಮಾತ್ರ ಮಾಡ್ತಾನೆ. ಇದು ಒಂದ್ ಕಡೆ ನಡೆಯಲ್ಲ. ಕರ್ನಾಟಕದಲ್ಲಿ ಒಂದು 200 ಕಡೆ ಸೆಂಟರ್ಸ್ ಇರ್ತೈತೆ. ಯಾಕಂದ್ರೆ 2 ಲಕ್ಷ ಜನ ಅಂತ ಇಟ್ಕೊಳ್ಳಿ, 2.5 ಲಕ್ಷ ಜನ ಇರ್ತಾರೆ. 200-300 ಸೆಂಟರ್ಸ್ ಅಲ್ಲಿ ನಡೀತದೆ ಕರ್ನಾಟಕದಲ್ಲಿ. ಅದೆಲ್ಲ ಒಂದು ಕಡೆ ಬಂದು ಅಲ್ಲಿ ಇದು ವ್ಯಾಲ್ಯೂಯೇಷನ್ ಆಗೋದು, ವ್ಯಾಲ್ಯೂಯೇಷನ್ ಮಾಡಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂದ್ರಲ್ಲ, ಅವ್ರು ಯಾರೋ ಹೇಳಿದ್ರು, ಪಾಪ ಲೋಕಸೇವಾ ಆಯೋಗದವ್ರಿಗೆ ಹೆಂಗ್ರಿ ಅವರು ಇದು ಸಂಬಂಧ ಅಂತ. ಪಾಪ ಅವರು ಏನು ಮಾಡಿರಲ್ಲ, ಸುಮ್ಮನೆ ಆಪಾದನೆ ಮಾಡ್ತೀರಿ ಅಂದ್ರು. ಇಲ್ಲೇನಾಗ್ತೈತೆ, ಇವ್ರಿಗೆ CCTV ಕ್ಯಾಮ್ರಾ ಇಲ್ಲದೇ ಇರೋವಂಥದ್ದು 2 ರೂಮು ಇದ್ದೇ ಇರ್ತೈತೆ ಅಲ್ಲಿ. ಅದೇನೋ ಬೇರೆ ಯಾರ್ದೋ ಇರ್ಬೋದು, ಏನೋ ಪ್ರಿನ್ಸಿಪಾಲ್ದೋ ಇನ್ನೊಂದೋ ರೂಮು. ಅಲ್ಲಿ ಈ 11 ಬಿಟ್ಟಿರ್ತಾರಲ್ಲ, 11 ಆದ್ಮೇಲೆ ಉಳಿದದ್ನೆಲ್ಲ ಅಲ್ಲಿ ಟಿಕ್ ಮಾಡ್ಬಿಡ್ತಾರೆ. ರೌಂಡ್ ಮಾರ್ಕ್ ಆಗೋದು.
5-6 ನಿಮಿಷದಲ್ಲಿ ರೌಂಡ್ ಮಾರ್ಕ್ ಪಟ ಪಟ ಪಟ. ಅವರೇನ್ ಮಾಡ್ತಾರೆ, ನನ್ನ ಹತ್ರ ಇದೆ, ಅದರಲ್ಲಿ ABCD ಅಂತ ಇದೆ. ಈಗ ನಾನು ಇಲ್ಲಿ ಕೂತಿದ್ದೀನಿ, ನನಗೆ ಎ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ನನ್ನ ಕಾಪಿ ಹೊಡಿಬಾರ್ದು ಅಂತ ನನ್ನ ಮುಂದೆ ಇರೋನ್ಗೆ B ಕೊಡ್ತಾರೆ, ನನ್ನ ಹಿಂದೆ ಇರೋನ್ಗೆ C ಕೊಡ್ತಾರೆ, ಇನ್ನೊಬ್ಬರಿಗೆ D ಕೊಟ್ಟಿರ್ತಾರೆ. ಅಂದ್ರೆ ಒಬ್ಬರೊಬ್ರು ಕಾಪಿ ಹೊಡಿಬಾರ್ದು ಅಂತ. ಪ್ರಶ್ನೆ ಅದೇ, ಪ್ರಶ್ನೆ ಪತ್ರಿಕೆ ಅದೇ ಸೇಮು. ಮೊದಲನೇ ಪ್ರಶ್ನೆ ಏನಿರ್ತೈತೆ ಅದಕ್ಕೆ ಕೊನೆಗೆ ಹಾಕಿರ್ತಾರೆ ಬಿಗೆ, ಡಿಫರೆಂಟ್ ಸೀಕ್ವೆನ್ಸ್. ಅಂದ್ರೆ ಕಾಪಿ ಹೊಡಿಬಾರ್ದು ಅಂತ, ಕಾಪಿ ಹೊಡಿಬಾರ್ದು ಅಂತ ಅಷ್ಟೇ. ಅದನ್ನ ಏನ್ ಮಾಡ್ತಾನೆ ಅವನು, ABC ಅಂತ ಎಲ್ಲ ಇಟ್ಕೊಂಡ್ಬಿಡ್ತಾನೆ ಅವನು. ಯಾರು? ಸಿದ್ದನು. ಅಲ್ಲಿ ಇಟ್ಕೊಂಡು ಎಲ್ಲ ರೌಂಡ್ ಮಾರ್ಕ್ ಮಾಡ್ಬಿಡ್ತಾನೆ. ಅದಕ್ಕೆ ರೌಂಡ್ ಮಾರ್ಕ್ ಮಾಡಿದ್ಮೇಲೆ ಪಾಸ್ ಆಗ್ಬೇಕದು ರೌಂಡ್ ಮಾರ್ಕ್. ಈ ತರ ಫಸ್ಟ್ ಪ್ರಿಲಿಮಿನರಿ ಆದ್ರೆ 60 ಲಕ್ಷ, ಇನ್ನೊಂದು ಪೇಪರ್ ಐತೆ SI, ಅದಕ್ಕೆ ಹಂತ ಹಂತವಾಗಿ ಕೊನೆಯದಕ್ಕೆ ಜಾಸ್ತಿ ಬರ್ತತೆ. ಅಂದ್ರೆ ನಾನು ಇದನ್ನ ಹೇಳಿದಾಗ ನಮ್ಮ ಎಲ್ಲ ರಿಪೋರ್ಟ್ ಎಲ್ಲಪ್ಪ, ನಾನು ಹೇಳಿದಾಗ ಸ್ವಲ್ಪ ಎಲ್ಲರಿಗೂ ಇದೇನೋ ಸಿನಿಮಾ ತರ ತಪ್ಪು ತಿಳ್ಕೊಳ್ಳೋದು ಬೇಡ. ನೀವ್ ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ. ಲೋಕಸೇವಾ ಆಯೋಗ ಏನು ಈ ಶತಮಾನದಲ್ಲಿ ಏನೇನ್ ಮಾಡ್ಕೆ ಬಂದಿದೆ ಅನ್ನೋದು ನಾವು ನೋಡಿದೀವಿ. ಆದ್ರೆ ನೀವ್ ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ 50,000 ಏನೋ ಕರ್ನಾಟಕ ಸರ್ಕಾರವೇ ಹರಾಜಿಗಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಅದಕ್ಕೋಸ್ಕರ ಯಾವ್ದಾರ ಸ್ಪೆಸಿಫಿಕ್ ಹೇಳಿ ನೀವ್ ಹೇಳಿದ್ದ ದಾಟಿ ಇತ್ತು. ಅಧ್ಯಕ್ಷರೇ, ನಾವೇನ್ ಬೇರೆದ್ ಮಾತಾಡ್ತಾ ಇಲ್ಲ ತಡ್ರಿ. ಅದ್ ಯಾಕೆ ಹೇಳ್ತೀರಿ? ಏನು ಮಾತಾಡ್ತಾ ಇಲ್ಲ, ನಾವು ಕ್ಲಾರಿಫೈ ಮಾಡ್ತಾ ಇದೀವಿ ತಡ್ರಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಲೋಕಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ, ಏನೇನಾಗುತ್ತೆ, ಯಾವ ಭ್ರಷ್ಟಾಚಾರ ನಡೆದಿದೆ ಅಂತ ಇದನ್ನೆಲ್ಲ ಮಾಡಿದಾರೆ ಯಾರು? ನಾವು ತಾನೆ. ಈಗ ಲೋಕಸೇವಾ ಆಯೋಗ ರಚನೆ ಮಾಡಿರೋರು ಯಾರು? ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ಬೇರೆ ಮಾರ್ಗದರ್ಶನ ನೀಡಿದೆ. ಯಾಕೆ ಇಟ್ಕೊಂಡು ಕೂತಿದ್ದೀರದ? ಮೊದಲಿಂದ ನಡೀತಾ ಇತ್ತು ಅಲ್ಲಿ, ಇವತ್ತೇ ಅಲ್ಲ, ಮೊದಲಿಂದ ನಡೀತಾ ಇತ್ತದು. ಯಾವ ಸರ್ಕಾರ ಇಲ್ಲಿ ಯಾರಿಲ್ಲಿ ಮಾಡ್ತಾ ಇರ್ತಾರೆ. ರದ್ದು ಮಾಡಿ ಲೋಕಸೇವಾ ಆಯೋಗನ. ಇದರಲ್ಲಿ ಅದು ಬಿಟ್ಟು ನಿಮ್ಮ ನಡೆದು ಎಲ್ಲ ಕಲ್ಲಲ್ಲೂ ನಡೆದಿತ್ತೆ. ಮಾಡಿದೆ ತಪ್ಪು, ರೇಟ್ ಫಿಕ್ಸ್ ಮಾಡ್ಯಾರೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ, ಲೋಕಸೇವಾ ಆಯೋಗದವ್ರು ಮಾಡ್ಯಾರೆ. ಮಾಡಿದ್ರೆ ಅದ್ ಗೊತ್ತಾದ್ರೆ ತಗೊಂಡೆ ಬಲಿ ಹಾಕಿ ಶಟ್ರ ಇದಕ್ಕಾಕಿ ನೇಣಾಕಿ ದಡ ತೇಳಲ್ಲ ನಾವು. ಧನ್ಯವಾದಗಳು. ನಮ್ ಸರ್ಕಾರ ಮಾಡಿತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರಿಂದ ನಿಮಗೆ ನಾನು ಆ ರೀತಿ ಹೇಳ್ಬೇಡಿ, ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡಿದಾರು ಅಂತ ಕೇಳಿದ್ದು ನಿಮ್ಮನ್ನ. ಶಿವಲಿಂಗೇಗೌಡ್ರೆ ಧನ್ಯವಾದಗಳು. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ, ಈ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ವಿಧಿ ವಿಜ್ಞಾನ ವಿಧಿ ವಿಜ್ಞಾನದಲ್ಲಿ ಅವರು ಮಾರ್ಕ್ ಮಾಡೋದು ಇರ್ತೈತಲ್ಲ. ಈಗ 11 ಪ್ರಶ್ನೆ ಅವರು ಒಬ್ಬ ಮಾರ್ಕ್ ಮಾಡಿರ್ತಾನೆ, ಅದನ್ನ ತಗೊಂಡೋಗಿ ಇನ್ನು ಉಳಿದದ್ದು ಇನ್ನೊಬ್ಬ ಮಾಡಬೇಕು. ಅವನೇನ್ ಮಾಡ್ತಾನೆ, ಪ್ರೆಷರ್ ಕೊಡ್ತಾನಲ್ಲ. ಈಗ ನಾನೊಂಥರ ರೌಂಡ್ ಹಾಕೋದು, ನಾನೊಂಥರ ಹಾಕ್ತೀನಿ ರೌಂಡ್, ಅದರಾಗೂ ಚೆಕ್ ಮಾಡಿ ಅವನು ಹಾಕೋನು. ಆ ಪ್ರೆಷರ್ ಕಡಿಮೆ ಇರ್ತೈತೆ, ಜಾಸ್ತಿ ಇರ್ತೈತೆ, ಕಡಿಮೆ, ಅದರಲ್ಲಿ ಅವರು ಕಂಡಿಡ್ದಿದ್ದಾರೆ. ಆಮೇಲೆ ಇನ್ ಕೆಲವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಇಲ್ಲೊಂದು ಪೆನ್ ಯೂಸ್ ಮಾಡಿದ್ದಾನೆ. ಯಾರು? ಕ್ಯಾಂಡಿಡೇಟ್ ಒಂದು ಪೆನ್ ಯೂಸ್ ಮಾಡಿದ್ದಾನೆ. ಅವನಲ್ಲಿ ಮಾಡೋ ಬಿರಿಯಲ್ಲಿ ಅವನೊಂಥರ ಪೆನ್ ಯೂಸ್ ಮಾಡಿದ್ದಾನೆ. ಅದ್ರ ಮೇಲೆನೆ, ಅಂದ್ರೆ ಡೂಪ್ಲಿಕೇಟ್ ಅಲ್ಲ ಇದು. ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಧಿ ವಿಜ್ಞಾನ ಡೂಪ್ಲಿಕೇಟ್ ಅಲ್ಲ. ಅವರೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಇದು